ಗಿಜ್ಗಲೆ ಕಿನಲಕ್ಕಿ ಮುರಕನಗೌ ಗಿಜ್ಗಲೆ ಪತಿ ಪತಿ ಇಡೀ ನವಾಗೌ ಗಿಜ್ಗಲೆ ಗಿಜ್ಗಲೆ ಕಿನಲಕ್ಕಿ ಮುರಕನಗೌ ಗಿಜ್ಗಲೆ ಅದರ ಪುಕ್ಕಾನೆ ಇಡೀ ನವಾಗೌ ಗಿಜ್ಗಲೆ ಗಿಜ್ಗಲೆ ಕಿನಲಕ್ಕಿ ಮುರಕನಗೌ ಗಿಜ್ಗಲೆ ಒಡಿ ಒಡಿ ಇಡೀ ನೀವು ಯಾವಾಗಲಾದರೂ ಹಾಡಿಗಳಿಗೆ ಹೋಗಿದ್ದೀರಾ? ಮೈಸೂರು ಜಿಲ್ಲೆಯಲ್ಲಿ HD ಕೋಟೆ, ಹುಣಸೂರು, ಪಿರಿಯಾಪಟ್ಟಣ ತಾಲೂಕಿನ ಕೆಲವು ಭಾಗಗಳಿಗೆ ಹೋದರೆ ತುಂಬ ಜನ ಕಾಡಿನ ಮಕ್ಕಳು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಇಲ್ಲಿನ ಒಬ್ಬ ಮಹಿಳೆ ಜಿಲ್ಲಾ ಪಂಚಾಯತಿ ತನಕ ಬೆಳೆದಿದ್ದಾರೆ ಅಂದರೆ ಎಷ್ಟು ಹೆಮ್ಮೆ ವಿಷಯ ಅಲ್ವಾ? ಇವತ್ತು ಇಂಥವ್ರೊಬ್ಬರು ಪರಿಚಯ ಮಾಡ್ಕೊಳ್ಳೋಣ ಅಲ್ವಾ? ಇದು ಅಬ್ಬಳ್ತಿ ಗ್ರಾಮ. ಇವರೇ ನಮ್ಮ ಜಾನಕಮ್ಮ. ಮೂಲತಃ ಮಾಲಂಗಿ ಗ್ರಾಮ ಪಂಚಾಯಿತಿ ಅಬ್ಬಳ್ತಿ ಗಿರಿಜನ ಹಾಡಿಯ ಮಹಿಳೆ. 63 ವರ್ಷ ಇರೋ ನಮ್ಮ ಜಾನಕಮ್ಮ ಸುಮಾರು 30 ವರ್ಷದಿಂದ ಹಾಡಿ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾಲಂಗಿ ಗ್ರಾಮ ಪಂಚಾಯಿತಿಯಿಂದ ಸತತವಾಗಿ 3 ಬಾರಿ ಸದಸ್ಯೆಯಾಗಿ ಆಯ್ಕೆಯಾಗಿದ್ದರು. ಪಂಚಾಯಿತಿ ಕೆಲಸ ಮಾತ್ರ ಅಲ್ಲದೆ ಮಹಿಳಾ ಸಮಾಖ್ಯ ಸಂಘ ಒಕ್ಕೂಟದ ಅಧ್ಯಕ್ಷರು ಕೂಡ ಆಗಿದ್ದರು. ತಮ್ಮ ಸಂಘದ ಸದಸ್ಯರೊಂದಿಗೆ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ. ಜೇನು ಕುರುಬರು ಮಹಿಳಾ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು. ಗ್ರಾಮ ಪಂಚಾಯಿತಿಯಿಂದ ಗಿರಿಜನರಿಗೆ, ಅಂಗವಿಕಲರಿಗೆ, ಮಹಿಳೆಯರಿಗೆ ಹಾಗೇನೆ ವಿದ್ಯಾರ್ಥಿಗಳಿಗೆ ಏನೇನು ಸೌಲಭ್ಯಗಳಿವೆ ಅನ್ನೋದನ್ನ ತಿಳಿದು ಸೂಕ್ತವಾಗಿರೋ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನ ತಲುಪಿಸೋ ಕೆಲಸನೂ ಕೂಡ ಮಾಡ್ತಾರೆ. ಅಬ್ಬಳ್ತಿ ಗಿರಿಜನ ಹಾಡಿಯ ಭಾಗದಲ್ಲಿ ಖಾಸಗಿಯವರು ಒತ್ತುವರಿ ಮಾಡ್ಕೊಂಡಿದ್ದ 22 ಎಕರೆ ಜಮೀನನ್ನು ಹೋರಾಟದ ಮೂಲಕ ವಾಪಸ್ ಪಡೆಯೋದ್ರಲ್ಲಿ ಜಾನಕಮ್ಮನ ಪಾತ್ರ ತುಂಬ ದೊಡ್ಡದು. ಈಗ ಆ ಜಾಗದಲ್ಲಿ ಗಿರಿಜನ ಆಶ್ರಮ ಶಾಲೆ ಇದೆ. ಅದೇ ರೀತಿ ಮನೆ ಇಲ್ದಿರೋ ಹಲವಾರು ಮಂದಿ ಈಗ ಮನೆಯೂ ಕೂಡ ಕಟ್ಕೊಂಡಿದ್ದಾರೆ. ಹಾಸ್ಟೆಲಿಗೆ ಅಂತ ಬೇಕು. ನಮ್ಮ ಮನೆ ಪಕ್ಕದಲ್ಲಿ ಊರು ಮಧ್ಯಲ್ಲಿದ್ದರೆ ಆ ಕಡೆ ಈ ಕಡೆ ಎಲ್ಲ ಒಂದು ಸೆಂಟ್ರ್ ಆದರೆ ಎಲ್ಲ ಮಕ್ಕಳು ಸೇರ್ಕೋತಾರೆ ಅಂತ ಹೇಳ್ಕೊಂಡು ಮಕ್ಕಳು ಅರ್ಧ ದಾರಿಗೆ ಹೋಗೋದು, ಕಾಡಿಗೆ ಓಡ್ಬಿಡೋದು. ದೂರ ಆದರೆ ಶಾಲೆಗೆ ಹೋಗಿಲ್ಲ. ಆದ್ದರಿಂದ ನಮಗೆ ಪಕ್ಕದಲ್ಲೇ ಶಾಲೆ ಇದ್ದರೆ ಆ ಕಡೆ ಈ ಕಡೆ ಹೋಗೋದನ್ನು ನೋಡ್ಕೋಬೋದಲ್ಲ. ಮಕ್ಕಳು ಹೋಗಿಲ್ಲ ಅಂತ ಹೇಳ್ತಾರೆ, ಮಾಸ್ಟರ್ ಟೀಚರ್ನ ಹೋಗಿ ಕೇಳ್ಕೊಬೋದು ಅಂತ ಹೇಳ್ಕೊಂಡು ನಮಗೊಂದು ಹಾಸ್ಟೆಲ್ ಬೇಕಂತ ಬರೆದು ನಾವು ಎಲ್ಲರೂ ಮಹಿಳೆಯರೆಲ್ಲ ಸೇರಿಕೊಂಡು ಸಾಧ್ಯ ಅಂತ ಹೇಳಿದ್ರೆ ನಾವು ಮೊದಲೇ ಸಂಘಟನೆ ಮಾಡ್ಕೊಂಡಿದ್ದು. ಅದರಲ್ಲಿ ಮುಖ್ಯವಾಗಿ ನನಗೆ ಗ್ರಾಮದವರು ಸಹಾಯ ಮಾಡಿದ್ರು. ಸ್ವಲ್ಪ ಸಂಘಟನೆ ಮುಖಾಂತರನೂ ಸಹಾಯ ಮಾಡಿದ್ರು. ಮೇಡಮ್ ಅದರೆಲ್ಲ ಸಹಾಯ ಮಾಡಿದ್ರು. ನನಗೆ ಧೈರ್ಯ ಬಂತು ಅಷ್ಟೊತ್ತಿಗೆ. ನಾವು ಇದು ಹೋರಾಟ ಮಾಡಿ ತರಲೇಬೇಕು ಇಲ್ಲಿಗೆ, ನಮ್ಮ ಊರಿಗೆ. ನಮ್ಮ ಮಕ್ಕಳು ಶಾಲೆಯಲ್ಲಿ ಪಾಠ ಕಲೀಲೇಬೇಕು. ಮಕ್ಕಳು ಕೆಲವರು ದೂರ ಆಗಿ ಹೋಗೋದಿಲ್ಲ ಅಂತ ಹೇಳ್ಕೊಂಡು ತುಂಬ ಧೈರ್ಯದಲ್ಲೇ ಹೋರಾಟ ಮಾಡಿ ಈ ಹಾಸ್ಟೆಲ್ನ ಇಲ್ಲಿಗೆ ತಗೊಬಂದಿದ್ದೀವಿ. ನಾವು ಜೀತಕ್ಕೆ ಸೇರಿದ ಮಕ್ಕಳನ್ನೆಲ್ಲ ಬಿಡಿಸಿ ಶಾಲೆಗೆ ಸೇರಿಸಿದ್ದೀವಿ. ಜೀತಕ್ಕೆ ದೊಡ್ಡವರು ಹೋಗಿ ಜೀತ ಮಾಡೋರನ್ನ ಬಿಡಿಸಿದ್ದೀವಿ. ಅವರಿಗೆಲ್ಲ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಹಾರನೂ ಕೊಟ್ಟಿದ್ದಾರೆ. ಇಷ್ಟು ದೂರ ಒಂದು ಕೂಲಿ ಮಾಡೋಕೆ ಹೋಗ್ತೀವಿ. ಮತ್ತು ನಾವೇ ಹೋಗಿ ಒಂದು ಲೆಟ್ರ್ ಬಂದರೆ ನಮಗೆ ಓದೋಕ್ಕೇ ಗೊತ್ತಿರೋಕ್ಕಿಲ್ಲ. ಎಲ್ಲೋ ತಗೊಂಡು ಹೋಗ್ಬೇಕು ಯಾರ ಮನೆಗೆ, ಓದ್ಕೊಡಿ ಅಂತ. ಅವರು ಅರ್ಧಪರ್ಧ ಓದ್ರು ಆಯಿತು, ಆದ್ರೆ ಹೇಳೋದ್ರು ಆಯಿತು. ಅಲ್ಲಿ ಮಡಗಿ ನಮ್ಮದು ಅದೊಂದು ಕೆಲಸ ಇರ್ತದೆ, ಈ ಕೆಲಸ ಮಾಡ್ಕೊಂಡು ಬಂದು ಓದಿಕೊಡ್ತೀವಿ ಅಂತ ಹೇಳ್ತಾರೆ. ಅದ್ರಲ್ಲಿ ಏನೋ ವಿಷಯ ಇರ್ತದೆ ಅರ್ಜೆಂಟ್ದು. ಆಗ ಅದು ಒಂದು ದಿವಸ ಅಲ್ಲೇ ಇಟ್ಟು ಅವರಿಗೆ ಅರ್ಜೆಂಟ್ ಇರ್ತದಲ್ಲ ಯಾವುದಾದ್ರು ಮಾಡಬೇಕಂತ ಅಲ್ಲಿ ನಿಲ್ಲಿ ಅಂತಕೊಂಡೇ ಇರ್ತಾರೆ. ನಾವು ಓದ್ಕೊಂಡ್ರೆ ನಮ್ಮ ಮಕ್ಕಳೆಲ್ಲ ನಮ್ಮ ಮನೇಲಿ ಓದ್ಕೊಂಡ್ರೆ ಮಕ್ಕಳ ಹತ್ರನೇ ಓದಿಸ್ಕೋಬೋದಲ್ಲ ನಾವು, ಓದ್ಕೊಡಿ ಇದೆ ಅಂತ. ಹಾಗೆ ಅದೇ ಥರ ಮಕ್ಕಳು ಮುಂದೆ ಬಂದರೆ ಯಾರ ಹತ್ರ ತಗೊಂಡು ಹೋಗಂಗೇ ಇಲ್ಲ. ಏನೋ ಒಂದು ಲೆಟ್ರ್ ಬಂತು, ಏನಾದರೂ ಒಂದು ಓದಿಕೊಂಡ್ರೆ ಎಲ್ಲದಕ್ಕೇನು ಉಪಕಾರನೇ ಅದು. ಇದು ಮಾತ್ರ ಅಲ್ಲದೆ ಸುಮಾರು 23ಕ್ಕೂ ಹೆಚ್ಚು ಬಾಲ್ಯ ವಿವಾಹಗಳನ್ನ ನಮ್ಮ ಜಾನಕಮ್ಮ ತಡೆಗಟ್ಟಿದ್ದಾರೆ. ಬುಡಕಟ್ಟು ಸಮುದಾಯದವರಿಗೆ ಹಕ್ಕುಪತ್ರ ನೀಡಬೇಕು ಅಂತ ಒತ್ತಾಯ ಮಾಡಿ ಗಿರಿಜನ ಅಭಿವೃದ್ಧಿ ಇಲಾಖೆ ಕಚೇರಿ ಮುಂದೆ ಧರಣಿ ನಡೆಸಿದ್ರಿಂದ ಸುಮಾರು 250 ಮಂದಿಗೆ ಹಕ್ಕುಪತ್ರ ಸಿಕ್ಕಿದೆ. ಯಾಕೆ ಇಲ್ಲ ಮಾಡ್ತಿದ್ದಾರೆ ಅನ್ಬೇಕು.
ಈ ಹಾಸ್ಟೆಲ್ಗೆ ಒಸಿ ಹೊಡೆದಟ್ಟಾಗಿದೆ ನಮಗೆ. ಹೋಗಿ ಅವಳು ಗಂಡು ಅಷ್ಟಿಗೆಲ್ಲ ಮಾಡಿಸಿ ಹಾಸ್ಟೆಲ್ ಮಾಡಿಸೋದು. ಈಗ ಜಾನಕ್ಕೆ ಮಾಡಿದ ಎಲ್ಲ ನಮಗೆ ಜಾನಕ್ಕೆ ಮನೆ ಮಾಡಿಸಿರೋದು ಎಲ್ಲ. ಇನ್ಯಾರು ಬರ್ತಾರೆ ಅಧ್ಯಕ್ಷರಾಗಿ? ಅವರಲ್ಲಿ ಇಲ್ಲಿ ಪತ್ತಿದ್ದಕ್ಕೆ ಗಂಡಿದ್ದಕ್ಕೆ ಎಲ್ಲ ಅವರೇ ಇರೋದು. ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ದೆಹಲಿಯಲ್ಲಿ ರಾಷ್ಟ್ರಪತಿ ನಾರಾಯಣ್ ಮತ್ತು ಅಂದಿನ ಪ್ರಧಾನಿ ವಾಜಪೇಯಿ ಅವರೊಂದಿಗೆ ರಾಜ್ಯದ ಗಿರಿಜನ ಮಹಿಳೆಯರ ಪರವಾಗಿ ಚರ್ಚಿಸಿದ ಏಕೈಕ ಮಹಿಳೆ ನಮ್ ಜಾನಕಮ್ಮ. ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಫೌಂಡೇಶನ್ ಫಾರ್ ಇಂಡಿಯಾ ವತಿಯಿಂದ ಕೊಡೋ ಸಿ ಸುಬ್ರಹ್ಮಣ್ಯಂ ಫೆಲೋಶಿಪ್ ಮತ್ತು ಕಮ್ಯುನಿಟಿ ಲೀಡರ್ಶಿಪ್ ಅವಾರ್ಡನ್ನು ಇವ್ರಿಗೆ ನೀಡಿ ಗೌರವಿಸಲಾಗಿತ್ತು. ಇದರಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಕರ್ನಾಟಕದಿಂದ ಏಕೈಕ ಮಹಿಳಾ ಪ್ರತಿನಿಧಿಯಾಗಿ ಭಾಗವಹಿಸಿ ಪ್ರಶಸ್ತಿನ ಪಡೆದಿದ್ದಾರೆ. ಕರ್ನಾಟಕ ಸರ್ಕಾರ ಇವರನ್ನು ಗುರುತಿಸಿ 2019ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿನೂ ಕೂಡ ನೀಡಿತ್ತು. ಮಾಲಂಗಿ ಪಂಚಾಯಿತಿಗೆ ಬರೋ ಹಳ್ಳಿಗಳ ಹಾಡಿಗಳಲ್ಲಿ ಶೌಚಾಲಯ ನಿರ್ಮಾಣ 90% ಪ್ರಗತಿ ಕಾಣಕ್ಕೆ ಇವರೇ ಕಾರಣಕರ್ತರಾಗಿದ್ದಾರೆ. ಜಾನಕೆಮ್ಮ ಮಾಡಿಸಿದ್ದು ಮತ್ತೆ ಕಟ್ಟಡ ಜಾನಕೆಮ್ಮ ಮಾಡಿಸಿದ್ದು ಮತ್ತೆ ಕರೆಂಟ್ಗಳು ಜಾನಕೆಮ್ಮ ತರಿಸಿದ್ದು. ಇಷ್ಟೆಲ್ಲ ಮಾಡಿರೋ ಸಾಧಕಿ ನಮ್ ಜಾನಕಮ್ಮ. ಯಾವಾಗಲೂ ನಾನು ನನ್ನವ್ರಿಗಾಗಿ ಇನ್ನೂ ದುಡಿಬೇಕು ಅಂತಂತಾರೆ.